ನಮಸ್ತೆ, ನನ್ನ ಹೆಸರು ದೀಪಾ ಎಂ.ಆರ್. ನಾನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅನ್ನೋ ಸ್ಕೀಮ್ ಅಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಜಂಟಿ ಕೃಷಿ ನಿರ್ದೇಶಕರು ಬನಶಂಕರಿ ಆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದರಲ್ಲಿ ದೇಸಿ ತಳಿಗಳು ಎಂಬ ಯೋಜನೆಯಡಿ ಮರೆತು ಹೋದ ಖಾದ್ಯಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಅರಮನೆ ಮೈದಾನದಲ್ಲಿ ಸ್ಟಾಲ್ ಅನ್ನ ಏರ್ಪಡಿಸಿದೀವಿ. ಇದರಲ್ಲಿ ಸುಮಾರು 11 ಜಿಲ್ಲೆಗಳಿಂದ ಪಾರ್ಟಿಸಿಪೆಂಟ್ ಅವರು ಪ್ರಿಪೇರ್ ಮಾಡಿರೋ ಫುಡ್ ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರು ಏನೇನ್ ಪ್ರಾಡಕ್ಟ್ ಪ್ರಿಪೇರ್ ಮಾಡಿ ನಮಗೆ ಕಳಿಸಿದ್ದಾರೆ. ಇಲ್ಲಿ ನಾವು ಅವ್ರ ನೇಮ್ ಮತ್ತೆ ಅವ್ರ ಡಿಸ್ಟ್ರಿಕ್ಟ್ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಅರೇಂಜ್ ಮಾಡಿ ಇಲ್ಲಿ ನಾವು ಡಿಸ್ಪ್ಲೇ ಎಕ್ಸಿಬಿಷನ್ಗೆ ಇಟ್ಟಿದೀವಿ. ಸರ್, ನಂಬರ್ಸ್ ಅಂತ ಆ ತರ ಬರಲ್ಲ, ಯಾಕಂದ್ರೆ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಆ ಏರಿಯಾಗೆ ಏನೇನು ಫೇಮಸ್ ಅನ್ನೋ ತರ ಅದು ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆಗಿನ ಕಾಲದಲ್ಲಿ ಚೆನ್ನಾಗಿ ಎಲ್ಲರೂ ಯೂಸ್ ಮಾಡ್ತಾ ಇದ್ರು, ಪ್ರಿಪೇರ್ ಮಾಡ್ತಾ ಇದ್ರು, ಕನ್ಸಂಪ್ಷನ್ ಅಂದ್ರೆ ತಿಂತಾ ಇದ್ರು. ಬಟ್ ಇವಾಗ ಮಾಡರ್ನ್ ಇದ್ರಲ್ಲಿ ಆ ದೇಸಿ ಅನ್ನೋ ಸೊಗಡಿಂದ ಇದು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ತರನು ಖಾದ್ಯಗಳು ಇದೆ ಅಂತ ಒಂದ್ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಹೆಲ್ತ್ ಬೆನಿಫಿಟ್ ಕೂಡ ಚೆನ್ನಾಗೇ ಇದೆ. ಇವಾಗ ನಾವೆಲ್ಲ ಪಿಜ್ಜಾ, ಬರ್ಗರು ಅದು ಇದು ತಿಂದು ಇದು ನ್ಯೂಟ್ರಿಷನ್ ನಮ್ ಬಾಡಿಗೆ ಬೇಕಾಗಿರೋದು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅಂದ್ರೆ ಇವೆಲ್ಲಾನು ಯೂಸ್ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ, ಈ ತರ ಪ್ರಾಡಕ್ಟ್ಸ್ ಕೂಡ ಇದೆ ಅನ್ನೋದು ಮಕ್ಳು ಇವಾಗಿನ ಕಾಲದವ್ರಿಗೆ ಗೊತ್ತೂ ಇಲ್ಲ. ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದೀವಿ ಸರ್. ಆಕ್ಚುಲಿ ಏನು ಅಂದ್ರೆ ನಾವು ಫಸ್ಟ್ ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕಿಂತ ಮುಂಚೆ ನಮ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದೀವಿ, ಅಂದ್ರೆ ಕುಕಿಂಗ್ ಕಾಂಪಿಟೇಷನ್ ಅಂತ ಮಾಡಿದೀವಿ. ಅದ್ರಲ್ಲಿ ನಾವು ಮರೆತು ಹೋದ ಖಾದ್ಯ ವಿಭಾಗದಲ್ಲಿ ಯಾರು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಥವಾ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾರ್ಯಾರು ತಯಾರು ಮಾಡಿದಾರಲ್ಲ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡಕ್ಕೆ ಹೇಳಿದ್ದು. ನಿಮಗೆ ಈ ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ನಾವಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇನ್ ಆಗಿ ಇಲ್ಲಿ ಡಿಸ್ಪ್ಲೇ ಮಾಡಕ್ಕೆ ನಮಗೆ ಫುಡ್ ಪ್ರಿಪೇರ್ ಮಾಡ್ಕೊಟ್ಟಿರೋದು ರೂರಲ್ ವುಮೆನ್ಸ್ ಅವರು. ಸೊ ಮೆಜಾರಿಟಿ ಹೌಸ್ ವೈಫ್ಸ್ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮ್ಗೆ ಸೆಲ್ ಮಾಡ್ತಾರೆ, ಮೀನ್ಸ್ ಪ್ರಿಪೇರ್ ಮಾಡಿ ಕೊಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.